ದಾರನ ಮೇಲಕ್ಕೆ ಮಾಡಿ ಇನ್ನೊಂದು ಗೋಲ್ಡನ್ ಬೀಡನ್ನ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬೀಡ್ ಲಾಕನ್ನು ಮಾಡಿ ಎಲ್ಲಿ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಸೊ ಒಂದು ಸರಿ ಲಾಕ್ ಮಾಡ್ಕೊಂಡಿದ್ದೀನಿ ಮತ್ತು 2 ಸರಿ ಲಾಕ್ ಮಾಡ್ಕೊಂಡಿದ್ದೀನಿ. ತುಂಬ ಕ್ಯೂಟ್ ಆಗಿರೋ ಅಂಥ ಒಂದು ಬಾರ್ಡರ್ ಡಿಸೈನು. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಕ್ರೋಶೆ ಶೃಂಗಾರ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ತುಂಬ ಸಿಂಪಲ್ಲಾಗಿ ಸಿಂಗಲ್ ಸ್ಟೆಪ್ಪಲ್ಲಿ ಹಾಕುವಂಥ ಒಂದು ಫ್ಯಾನ್ಸಿ ಡಿಸೈನನ್ನು ತೋರಿಸ್ತಾ ಇದ್ದೀನಿ. ಸ್ಯಾರಿ ಕುಚ್ಚು ಡಿಸೈನು. ಇದು ಈಸಿಯಾಗಿ ಈವನ್ ಬಿಗಿನರ್ಸ್ ಕೂಡ ಹಾಕ್ಬೋದು. 1 ಗಂಟೆಯಿಂದ 1.5 ಗಂಟೆ ಒಳಗಡೆ ಕಂಪ್ಲೀಟ್ ಮಾಡ್ಬೋದಾದಂಥ ಡಿಸೈನು. ವಿಡಿಯೋನ ಕಡೆ ತನಕ ನೋಡಿ. ಹಾಗೆ ಯಾರೆಲ್ಲ ಇನ್ನೂ ಕ್ರೋಶೆ ಶೃಂಗಾರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಈಗಾಗಲೇ ಯಾರೆಲ್ಲ ಕ್ರೋಶೆ ಶೃಂಗಾರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀನ ಅವ್ರಿಗೆಲ್ಲ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ. ಆ್ಯಸ್ ಯೂಶಲ್ಲು ನಾನು ಈ ಡಿಸೈನ್ಗೆ 6 ಎಳೆ ದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಕಾಂಟ್ರಾಸ್ಟ್ ಕಲರಲ್ಲಿ ನಿಮಗೆ ಹಾಕಿ ತೋರಿಸ್ತಾ ಇದ್ದೀನಿ. ಇದು ಒಂದು ಸ್ಯಾಂಪಲ್ ಪೀಸ್ಗೆ ನಿಮಗೆ ಡಿಸೈನನ್ನು ಹಾಕಿ ತೋರಿಸ್ತಾ ಇದ್ದೀನಿ. ಸೊ ಹಾಗಾಗಿ ಡಿಸೈನು ಕ್ಲಿಯರಾಗಿ ಕಾಣಿಸ್ಲಿ ಅಂತ ಹೇಳಿ ನಾನು ಕಾಂಟ್ರಾಸ್ಟ್ ಕಲರ್ ಥ್ರೆಡ್ಡನ್ನು 6 ಎಳೆ ದಾರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ನಾನು ಈ ಡಿಸೈನ್ಗೆ ಈ ಥರ ಪ್ಲೇನ್ 3mm ಸೈಜ್ದು ಗೋಲ್ಡನ್ ಬೀಡ್ಸನ್ನು ಯೂಸ್ ಮಾಡ್ತಾಯಿದ್ದೀನಿ. ನೀವು ಇದ್ರ ಬದಲಾಗಿ ಕ್ರಿಸ್ಟಲ್ ಸೈಜ್ ಬೀಡ್ಸು ಅಥವಾ ಸ್ವಲ್ಪ ದೊಡ್ಡ ಸೈಜ್ ಬೀಡ್ಸ್ನ ಬೇಕಾದರೂ ಇದಕ್ಕೆ ಯೂಸ್ ಮಾಡ್ಕೋಬೋದು. ನೀವು ಏನಾದರೂ ಸ್ಯಾರಿ ಕಾಂಟ್ರಾಸ್ಟ್ ಕಲರಲ್ಲಿ ಇದ್ದರೆ ನೀವು ಕಾಂಟ್ರಾಸ್ಟ್ ಕಲರ್ ಬೀಡ್ಸನ್ನು ಕೂಡ ಯೂಸ್ ಮಾಡ್ಬೋದು. ನಾನು ಇದಕ್ಕೆ ಈ ಥರ ಹ್ಯಾಂಗಿಂಗ್ ಪರ್ಲ್ಸ್ನ ಯೂಸ್ ಮಾಡ್ತಾ ಇರೋದ್ರಿಂದ ಈ ಥರ 3mm ಸೈಜ್ದು ಗೋಲ್ಡನ್ ಬೀಡ್ಸನ್ನು ಯೂಸ್ ಮಾಡ್ತಾಯಿದ್ದೀನಿ. ಸೊ ನಿಮಗೇನಾದರೂ ವೈಟು ಅಥವಾ ಬೇರೆ ಕಲರು ಯಾವುದೇ ಕಲರ್ ಹ್ಯಾಂಗಿಂಗ್ ಬೀಡ್ಸ್ಗೆ ಅದು ಕಾಂಟ್ರಾಸ್ಟ್ ಕಲರು ಥ್ರೆಡ್ಡಿಂಗ್ ಮ್ಯಾಚಿಂಗ್ ಕಲರು ಕೂಡ ನೀವು ಇದಕ್ಕೆ ಯೂಸ್ ಮಾಡ್ಕೋಬೋದು ಬೀಡ್ಸ್ನ. ಸೊ ನಾನಿವತ್ತು ಗ್ರೀನ್ ಕಲರ್ ಬೇಸ್ ಮೇಲೆ ಕಾಂಟ್ರಾಸ್ಟ್ ಕಲರ್ ಪಿಂಕ್ ಕಲರ್ ಥ್ರೆಡ್ಡನ್ನು ತಗೊಂಡಿದ್ದೀನಿ. ವೈಟ್ ಕಲರ್ ಪರ್ಲು ಮತ್ತು ಗೋಲ್ಡನ್ ಬೀಡ್ಸು. ಸೊ ಇದು ಫ್ಯಾನ್ಸಿ ಸ್ಯಾರೀಸ್ಗಳಿಗೆ ಪರ್ಫೆಕ್ಟಾಗಿ ಮ್ಯಾಚ್ ಆಗುವಂಥ ಡಿಸೈನು. ಹಾಗೆ ನೀಡಲ್ ನಂಬರ್ 10 0.75 mm ಈ ಡಿಸೈನ್ಗೆ ಯೂಸ್ ಮಾಡ್ತಾಯಿದ್ದೀನಿ. 6 ಎಳೆ ದಾರಕ್ಕೆ ನೀವು ನೀಡಲ್ ನಂಬರ್ 10 0.75 mm ಯೂಸ್ ಮಾಡ್ಬೋದು. ಸ್ವಲ್ಪ ಡಿಸೈನ್ ತಿಕ್ಕಾಗಿ ಬೇಕು ಅನ್ನೋರು 7 ಎಳೆ ದಾರನ ಅಥವಾ 8 ಎಳೆ ದಾರನ ತಗೊಂಡು ನೀಡಲ್ ನಂಬರ್ 9 0.05 ಅಂತ ಬರುತ್ತೆ, ಆ ನೀಡಲ್ನ ಯೂಸ್ ಮಾಡ್ಬೋದು. ಸೊ ತಡ ಮಾಡಿದೆ, ಬನ್ನಿ ಡಿಸೈನ್ನ ಸ್ಟಾರ್ಟ್ ಮಾಡೋಣ. ಆ್ಯಸ್ ಯೂಶಲ್ಲು ನಾನು ಸ್ಟಾರ್ಟಿಂಗಲ್ಲಿ 2 ಸರಿ ಸಿಂಗಲ್ ಕ್ರೋಶೆನ ಹಾಕಿ ಡಿಸೈನ್ನ ಸ್ಟಾರ್ಟ್ ಮಾಡೋದ್ರಿಂದ ಈಗಲೂ ಕೂಡ 2 ಸರಿ ಸಿಂಗಲ್ ಕ್ರೋಶೆನ ಹಾಕೋತೀನಿ. ಸೊ 1 ಸಿಂಗಲ್ ಕ್ರೋಶೆ, 2 ಸಿಂಗಲ್ ಕ್ರೋಶೆ. ಸೊ 2 ಸರಿ ಸಿಂಗಲ್ ಕ್ರೋಶೆ ಹಾಕೊಂಡ್ಮೇಲೆ ನೀವು ಬೇಕಾದ್ರೆ ಕುಚ್ಚು ಕಟ್ಟಕ್ಕೆ ಇಂಟ್ರೆಸ್ಟ್ ಇದ್ದರೆ ಇಲ್ಲಿ 4 ಚೈನ್ಸ್ನ ಹಾಕ್ಕೊಂಡು ಲಾಕ್ ಮಾಡಿಕೊಂಡು ಕುಚ್ಚು ಕಟ್ಟಕ್ಕೆ ಕೂಡ ಪ್ರಾವಿಷನ್ ಮಾಡ್ಕೋಬೋದು. ಆದರೆ ನಾನಿದು ಬಾರ್ಡರ್ ಡಿಸೈನ್ನ ಹಾಕ್ತಾ ಇರೋದ್ರಿಂದ ನಾನು ಇದಕ್ಕೆ ಕುಚ್ಚು ಕಟ್ಟಕ್ಕೆ ಪ್ರಾವಿಷನ್ ಮಾಡ್ತಾ ಇಲ್ಲ. ಡೈರೆಕ್ಟಾಗಿ 2 ಸರಿ ಸಿಂಗಲ್ ಕ್ರೋಶೆಯನ್ನು ಹಾಕೊಂಡ್ಮೇಲೆ ದಾರನ ಮೇಲಕ್ಕೆ ಮಾಡಿ ಇದಕ್ಕೆ ಒಂದು 3mm ಸೈಜ್ದು ಗೋಲ್ಡನ್ ಬೀಡ್ಸ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಬೀಡನ್ನ ಇನ್ಸರ್ಟ್ ಮಾಡಿದ್ಮೇಲೆ ಬೀಡ್ ಲಾಕನ್ನು ಕೂಡ ಒಂದು ಸರಿ ಮಾಡ್ಕೊಳ್ಳೋಣ. ಬೀಡ್ ಲಾಕನ್ನು ಮಾಡಿಕೊಂಡು ನೀಡಲ್ನ ಈ ಥರ ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿ ಬರುತ್ತೆ ನೋಡಿ ಅಲ್ಲಿಗೆ ಒಂದು ಸರಿ ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತು ಒಂದು ಸರಿ ಲಾಕ್ ಮಾಡ್ಕೊಂಡ್ಮೇಲೆ ಮತ್ತೆ ಅದರ ಪಕ್ಕದಲ್ಲೇ ಇನ್ನೊಂದು ಸರಿ ಲಾಕ್ ಮಾಡ್ಕೊತೀನಿ. ನೆಕ್ಸ್ಟ್ ಈಗ ಮತ್ತೆ ದಾರನ ಸ್ವಲ್ಪ ಮೇಲಕ್ಕೆ ಮಾಡಿಕೊಂಡು ಈಗ ಇದಕ್ಕೆ ಇನ್ನೊಂದು ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬೀಡನ್ನ ಆ್ಯಡ್ ಮಾಡಿದ್ಮೇಲೆ ಮತ್ತೆ ಬೀಡ್ ಲಾಕ್ನ ಮಾಡಿಕೊಂಡು ಅದು ಕೂಡ ಎಲ್ಲಿ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೋತೀನಿ. ಅದ್ರ ಪಕ್ಕದಲ್ಲೇ ಇನ್ನೂ ಒಂದು ಸರಿ ಲಾಕ್ ಮಾಡ್ಕೋತೀನಿ. ಮತ್ತೆ ಅದರ ಪಕ್ಕದಲ್ಲಿ ಇನ್ನೂ ಒಂದು ಸರಿ ಲಾಕ್ ಮಾಡ್ಕೋತೀನಿ. ಸೊ ಟೋಟಲಿ ಇಲ್ಲಿ 3 ಟೈಮ್ಸ್ ಸಿಂಗಲ್ ಕ್ರೋಶೆಯನ್ನು ಮಾಡ್ಕೊಂಡಿದ್ದೀನಿ. ಮತ್ತು ಈಗ ದಾರನ ಮೇಲಕ್ಕೆ ಮಾಡಿಕೊಂಡು ಈ ರೀತಿ ಒಂದು ಗೋಲ್ಡನ್ ಬೀಡು, ಒಂದು ಪರ್ಲ್ ಹ್ಯಾಂಗಿಂಗ್ ಬೀಡು ಮತ್ತು ಒಂದು ಗೋಲ್ಡನ್ ಬೀಡು, 3 ಕೂಡ ಈಗ ಥ್ರೆಡ್ಗೆ ಇನ್ಸರ್ಟ್ ಮಾಡ್ಕೊಳ್ಳೋಣ. ಈ ಬೀಡ್ಗಳನ್ನ ಇನ್ಸರ್ಟ್ ಮಾಡ್ಕೊಂಡ್ಮೇಲೆ ಒಂದು ಸರಿ ಬೀಡ್ ಲಾಕ್ನ ಕೂಡ ಮಾಡಿಕೊಂಡು ಇದು ಎಲ್ಲಿ ಬರುತ್ತೆ ಅಂತ ಕರೆಕ್ಟಾಗಿ ಮೆಷರ್ ಮಾಡಿ ನೋಡ್ಕೊಳ್ಳೋಣ. ಕರೆಕ್ಟಾಗಿ ಮೆಷರ್ ಮಾಡಿ ನೋಡಿ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆಯನ್ನು ಹಾಕಿ ಲಾಕ್ ಮಾಡ್ಕೊಳ್ಳೋಣ. ಸೊ ಇದು ಡಿಸೈನ್ ಸ್ವಲ್ಪ ಕ್ಲಾರಿಟಿ ಬರಲಿ ಅಂತ ಹೇಳಿ ಎಕ್ಸ್ಟ್ರಾ ಒಂದು ಸಿಂಗಲ್ ಕ್ರೋಶೆನ ಹಾಕೋತಾ ಇದ್ದೀನಿ. 2 ಸರಿ ಸಿಂಗಲ್ ಕ್ರೋಶೆಗಳನ್ನ ಹಾಕೊಂಡ್ಮೇಲೆ ನಾನೀಗ ಇದಕ್ಕೆ 12 ಚೈನ್ಗಳನ್ನ ಹಾಕೋತೀನಿ. 4
5 6 7 8 9 10 11 12 ಸಿಂಗಲ್ ಕ್ರೋಶೆಗಳನ್ನ ಹಾಕಿ ರಿವರ್ಸ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಬೀಡ್ ಪಕ್ಕದಲ್ಲಿರುವಂಥ ಸ್ಟಿಚ್ಚಲ್ಲಿ ಒಂದು ಸರಿ ಸಿಂಗಲ್ ಕ್ರೋಶೆಯನ್ನು ಹಾಕಿ ಲಾಕ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಈಗ ಇದ್ರ ಪಕ್ಕದಲ್ಲೇ ಇರುವಂಥ ಸ್ಟಿಚ್ಚಲ್ಲೂ ಕೂಡ ಒಂದು ಸರಿ ಸಿಂಗಲ್ ಕ್ರೋಶೆಯನ್ನು ಮಾಡ್ಕೋತಾ ಇದ್ದೀನಿ. ಸೊ ಈಗ ಫ್ರಂಟ್ ಸೈಡ್ಗೆ ಡಿಸೈನ್ನ ಟರ್ನ್ ಮಾಡಿಕೊಂಡು ನೀಡಲ್ ಮೇಲೆ ಒಂದು ಸರಿ ದಾರನ ಸುತ್ತಕೊಂಡು ನಾವೀಗ ವರ್ಕ್ ಮಾಡ್ಕೊಂಡಿರೋ ಅಂಥ 12 ಅಂದರೆ 12 ಚೈನ್ ಏನು ಹಾಕ್ಕೊಂಡು ಒಂದು ಆರ್ಚ್ ಹಾಕ್ಕೊಂಡಿರ್ತೀವಿ, ಆ ಆರ್ಚ್ ಒಳಗಡೆ ನೀಡಲ್ನ ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು ಒಂದು ಸರಿ ಲಾಕ್ ಮಾಡ್ಕೊಳ್ಳೋಣ. ಇದು ಹಾಫ್ ಡಬಲ್ ಕ್ರೋಶೆ ಅಂತ ಕರಿತೀವಿ. ಮತ್ತು ಈಗ ನೀಡಲ್ ಮೇಲೆ ಒಂದು ಸರಿ ದಾರನ ಸುತ್ತಕೊಂಡು ಸೇಮ್ 12 ಚೈನ್ ಆರ್ಚ್ ಒಳಗಡೆ ನೀಡಲ್ನ ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು 3 ಲೂಪನ್ನು ಒಂದು ಸರಿ ಲಾಕ್ ಮಾಡ್ಕೋತೀನಿ. ಇದು 2 ಹಾಫ್ ಡಬಲ್ ಕ್ರೋಶೆ. ನೆಕ್ಸ್ಟು ಇದೇ ರೀತಿಯೇ ನಾವು ಈ ಚೈನ್ ಪೂರ್ತಿ ಏನು ಹಾಕ್ಕೊಂಡಿದ್ದೀವಿ 12 ಚೈನು ಅಷ್ಟಕ್ಕೂ ಕೂಡ ಇದೇ ರೀತಿ ಹತ್ತಿರವಾಗಿ ಪುಷ್ ಮಾಡ್ಕೋತಾ ಹಾಫ್ ಡಬಲ್ ಕ್ರೋಶೆಗಳನ್ನ ಹಾಕ್ಕೋಬೇಕಾಗತ್ತೆ. ಇಲ್ಲಿ ಕೌಂಟ್ ಮುಖ್ಯ ಆಗೋದಿಲ್ಲ. ನೀವು ಈಗ ಇಲ್ಲಿ ನಾನು 3 ಸರಿ ಹಾಫ್ ಡಬಲ್ ಕ್ರೋಶೆನ ಹಾಕ್ಕೊಂಡಿದ್ದೀನಿ. ಮತ್ತು ನೀಡಲ್ ಮೇಲೆ ಒಂದು ಸರಿ ದಾರನ ಸುತ್ತಕೊಂಡು 4 ಹಾಫ್ ಡಬಲ್ ಕ್ರೋಶೆ ಆಯಿತು. 5 ಹಾಫ್ ಡಬಲ್ ಕ್ರೋಶೆ, 6 ಹಾಫ್ ಡಬಲ್ ಕ್ರೋಶೆ ಆಯಿತು. 7 ಹಾಫ್ ಡಬಲ್ ಕ್ರೋಶೆ, 8 ಹಾಫ್ ಡಬಲ್ ಕ್ರೋಶೆ, 9 ಹಾಫ್ ಡಬಲ್ ಕ್ರೋಶೆ, 10 ಹಾಫ್ ಡಬಲ್ ಕ್ರೋಶೆ, 11 ಹಾಫ್ ಡಬಲ್ ಕ್ರೋಶೆ, 12 ಹಾಫ್ ಡಬಲ್ ಕ್ರೋಶೆ, 13 ಹಾಫ್ ಡಬಲ್ ಕ್ರೋಶೆ, 14 ಹಾಫ್ ಡಬಲ್ ಕ್ರೋಶೆ, 15 ಹಾಫ್ ಡಬಲ್ ಕ್ರೋಶೆ, 16 ಹಾಫ್ ಡಬಲ್ ಕ್ರೋಶೆ. ಸೊ ನಾನೇನು 10 ಚೈನ್ ಹಾಕ್ಕೊಂಡು ಒಂದು ಆರ್ಚ್ ಹಾಕ್ಕೊಂಡಿದ್ದೆ, ಅದಕ್ಕೆ 16 ಹಾಫ್ ಡಬಲ್ ಕ್ರೋಶೆಯನ್ನು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಈಗ ಇದನ್ನು ನಾವು ಕ್ಲಾತ್ಗೂ ಕೂಡ ಒಂದು ಸರಿ ನೀಡಲ್ನ ಇನ್ಸರ್ಟ್ ಮಾಡಿ ಒಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೊಳ್ಳೋಣ. ಸೊ ಈ ರೀತಿಯಾಗಿ ಒಂದು ತುಂಬಾ ಕ್ಯೂಟಾಗಿರೋ ಅಂಥ ಆರ್ಚ್ ಒಳಗಡೆ ಹ್ಯಾಂಗಿಂಗ್ ಬೀಡ್ ಬರುತ್ತೆ. ತುಂಬ ಫ್ಯಾನ್ಸಿಯಾಗಿರುವಂಥ ಡಿಸೈನು, ಫ್ಯಾನ್ಸಿ ಸ್ಯಾರೀಸ್ಗಳಿಗೆ ತುಂಬಾ ಚೆನ್ನಾಗಿ ಸೂಟ್ ಆಗುವಂಥ ಡಿಸೈನ್ ಇದು. ಸೊ ನೆಕ್ಸ್ಟ್ ಈಗ ಇಲ್ಲಿ 2 ಗೋಲ್ಡನ್ ಬೀಡನ್ನ ಹಾಕ್ಕೊಂಡಿರೋದ್ರಿಂದ ಈಗಲೂ ಕೂಡ ದಾರನ ಮೇಲಕ್ಕೆ ಮಾಡಿ ಒಂದು ಗೋಲ್ಡನ್ ಬೀಡನ್ನ ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಬೀಡ್ ಲಾಕನ್ನು ಮಾಡಿಕೊಂಡು ಎಲ್ಲಿ ಬರುತ್ತೆ ಕರೆಕ್ಟಾಗಿ ಮೆಷರ್ ಮಾಡಿ ನೋಡಿ ಅಲ್ಲಿಗೆ ಒಂದು ಸರಿ ಲಾಕ್ ಮಾಡ್ಕೋತೀನಿ. ಮತ್ತು ಅದ್ರ ಪಕ್ಕ ಇನ್ನೊಂದು ಸರಿ ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೋತೀನಿ. ನೆಕ್ಸ್ಟ್ ಈಗ ಮತ್ತೆ ದಾರನ ಮೇಲಕ್ಕೆ ಮಾಡಿ ಇನ್ನೊಂದು ಗೋಲ್ಡನ್ ಬೀಡನ್ನ ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಬೀಡ್ ಲಾಕನ್ನು ಮಾಡಿ ಎಲ್ಲಿ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಸೊ ಒಂದು ಸರಿ ಲಾಕ್ ಮಾಡ್ಕೊಂಡಿದ್ದೀನಿ ಮತ್ತು 2 ಸರಿ ಲಾಕ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಮತ್ತೆ ಇದೇ ರೀತಿ 3 ಸಿಂಗಲ್ ಕ್ರೋಶೆಗಳನ್ನ ಹಾಕಿ ಒಂದು ಗೋಲ್ಡನ್ ಬೀಡು, ಒಂದು ಹ್ಯಾಂಗಿಂಗ್ ಬೀಡು ಮತ್ತು ಒಂದು ಗೋಲ್ಡನ್ ಬೀಡನ್ನು ಆ್ಯಡ್ ಮಾಡಿಕೊಂಡು ಒಂದು ಸಿಂಗಲ್ ಕ್ರೋಶೆ ಅದ್ರ ಪಕ್ಕ ಇನ್ನೊಂದು ಸಿಂಗಲ್ ಕ್ರೋಶೆನ ಹಾಕ್ಕೊಂಡು 10 ಅಥವಾ 12 ಚೈನು, ನಿಮ್ಮ ಬೀಡು ಯಾವ ಸೈಜ್ ಇರುತ್ತೆ ಅದನ್ನು ನೋಡಿಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ 12 ಚೈನನ್ನು ಹಾಕ್ಕೊಂಡು ಅದಕ್ಕೆ 16 ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೊಂಡಿದ್ದೀನಿ. ಈ ಥರ ತುಂಬಾ ಕ್ಯೂಟಾಗಿರುವಂಥ ಬಾರ್ಡರ್ ಡಿಸೈನು ಈಸಿಯಾಗಿ 1 ರಿಂದ 1.5 ಗಂಟೆ ಒಳಗಡೆ ನೀವು ಆರಾಮಾಗಿ ಹಾಕ್ಬಿಡ್ಬೋದು.
ಈ ಡಿಸೈನ್ಗೆ ಅಪ್ರಾಕ್ಸಿಮೇಟಾಗಿ ನೀವು 400 to 450 ರುಪೀಸ್ ಚಾರ್ಜ್ ಮಾಡ್ಬೋದು. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಮರಿದಿರ ಒಂದು ಲೈಕನ್ನು ಕೊಡಿ, ಹಾಗೆ ಕ್ರೋಶಾ ಶೃಂಗಾರ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಹೊಸ ಬ್ಯೂಟಿಫುಲ್ ಸ್ಯಾರಿ ಕುಚ್ಚು ಡಿಸೈನ್ನೊಂದಿಗೆ ನಿಮಗೆ ಆದಷ್ಟು ಬೇಗ ಮೀಟ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ವಾಚಿಂಗ್.